ಹೇಳಿ ಆಯ್ತು ಸರ್. ಅದೇ ತಲುಪಿಸೋ ನಿಟ್ಟಿನಲ್ಲಿ ಕೆಲವೊಂದು ಕಡೆ ಇನ್ನೂ ಆಗಿಲ್ಲ ಅನ್ನೋ ದೂರುಗಳು ತಮ್ಮ ಹತ್ರ ಆಹ್ವಾನ ಇಲ್ಲ, ಈಗಾಗಲೇ ನಾನು ಜನಸಂಪರ್ಕ ಸಭೆ ಏನು ಇಡೀ ಕ್ಷೇತ್ರದಾದ್ಯಂತ ಮಾಡ್ತಾ ಇದ್ದೀನಿ. ಒಂದು 10% ಜನರಿಗೆ ಅದು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ 3-4 ಕಾರಣಗಳಿದೆ. ಏನು ಬ್ಯಾಂಕ್ ಅಕೌಂಟು ಮತ್ತು ಆಧಾರ್ ಲಿಂಕ್ ಆಗಿರುವಂಥದ್ದು ಮತ್ತು ಹೆಸರುಗಳಲ್ಲಿ ವ್ಯತ್ಯಾಸ ಇರುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳೇನು ವ್ಯತ್ಯಾಸ ಇದೆ ಅದರಿಂದ ಕೆಲವು ಆಗಿಲ್ಲ. ಅದನ್ನು ಸರಿಪಡಿಸಬೇಕಾದಂಥ ಕೆಲಸ ಇವತ್ತು ಸರ್ಕಾರದ ಮುಂದೆ ಇರೋದ್ರಿಂದ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಅವರಿಗೆ ಸಮಯಾವಕಾಶಗಳನ್ನು ಕೊಟ್ಟಿದ್ದೇವೆ. ಕೆಲವು ಸಾಫ್ಟ್ವೇರಲ್ಲೂ ಕೂಡ ಕೆಲವು ಲೋಪದೋಷಗಳಿತ್ತು, ಅದನ್ನು ಕೂಡ ರಾಜ್ಯ ಮಟ್ಟದ ಇ ಗವರ್ನೆನ್ಸ್ ಅಧಿಕಾರಿಗಳಿಗೂ ಕೂಡ ಮಾತನಾಡಿ ಅದನ್ನು ಕೂಡ ಸರಿಪಡಿಸಿದ್ದಾರೆ. ಈಗ ಇನ್ನು ಯಾರ್ಯಾರು ಉಳ್ಕೊಂಡಿದ್ದಾರೆ ಬಹುತೇಕ ಈ ತಿಂಗಳು ಕೊನೆ ಒಳಗಡೆ ಎಲ್ಲರದ್ದು ಕೂಡ ಅಪ್ಲಿಕೇಶನ್ಸು ಅಕ್ಸೆಪ್ಟ್ ಆಗ್ತದೆ ಅಂತ ಹೇಳಿ ಭಾವಿಸಿದೆ. ಮೆಟ್ರೋ ಆನೇಕಲ್ ಮತ್ತೆ ಜಿಗಡಿ ಈ ಭಾಗದ ಕೈಗಾರಿಕೆಗಳು ಹೆಚ್ಚಾಗಿರೋದ್ರಿಂದ ಇಲ್ಲೆಲ್ಲಿಗೆ ಬರುತ್ತೆ ಸರ್? ಈಗಾಗಲೇ ಬೊಮ್ಮಸಂದ್ರದಿಂದ ಹತ್ತಿಬಲೆಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ DPR ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಗೊಟ್ಟಗೆರೆಯಿಂದ ಬನ್ನೇರುಘಟ್ಟ ಮತ್ತು ಜಿಗಣಿ ಆನೇಕಲ್ಗೆ ವಿಸ್ತರಣೆ ಮಾಡಬೇಕು ಅಂಥೇಳಿ, ಸರ್ಜಾಪುರಕ್ಕೆ ವಿಸ್ತರಣೆ ಮಾಡಬೇಕು ಅಂಥೇಳಿ ಉಪಮುಖ್ಯಮಂತ್ರಿಗಳಿಗೆ ನಾನು ಮತ್ತು ಶಾಸಕರು ಕೇಳಿದ್ದೇವೆ. ಅದಕ್ಕೆ ಈಗಾಗಲೇ ಅವರು ಇದನ್ನು DPR ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. DPRಗೆ ಟೆಂಡರ್ ಕೂಡ ಕರೆದಾಗಿದೆ DPR ಮಾಡಲಿಕ್ಕೆ. DPR ಬಂದ ನಂತರ ಒಂದು ಯೋಜನೆಯನ್ನು ಮಂಜೂರಾತಿ ಮಾಡಿ ಕೆಲಸ ಪ್ರಾರಂಭ ಮಾಡ್ತೇವೆ. ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಅವರೇ ಇದಾರಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ರಾಜಣ್ಣವರು ದಲಿತರನ್ನ ಶ್ರೀರಾಮ ಮಂದಿರಕ್ಕೆ ಕರ್ಕೊಂಡು ಹೋಗ್ತೀವಿ, ಜೊತೆಗೆ ಗಾಂಧಿ ಅವರನ್ನ ನಾಥರಾಮ್ ಗೋಡ್ಸೆ ಅವ್ರನ್ನ ರಾಮ್ ಭದ್ರಂಗನ್ ಮಾಡಿದ್ದಾರೆ ಅಂತ ಅವರು ಮಂತ್ರಿಗಳಿದ್ದಾರೆ, ಅವ್ರನ್ನೇ ಆ ವಿಚಾರನ